ಕೋಳಿ ಚಿಲ್ಲಿ ತಿನ್ನೇ ಕುಳ್ಳಿ. ಚಿಲ್ಲಿ ಚಿಕನ್ ಜೊತೆ ಗೀ ರೈಸ್ ಇದಕ್ಕೆ ಸಿಗ್ಬೇಕು ಫಸ್ಟ್ ಪ್ರೈಸ್. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು. ನಾನ್ ತಿಂತೀನಿ ಕೋಳಿ, ಎಲ್ಲಾರು ತಿಂದ್ರೆ ಖಾಲಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮನ ಯೂಟ್ಯೂಬ್ ಚಾನಲ್. ಇವನು ಸಣ್ಣ, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಗೈಸ್, ಇವತ್ತಿನ ರೆಸಿಪಿ ವ್ಲಾಗ್ ಅಲ್ಲಿ ಧನ್ಯ ಅವರು ಕುಕಿಂಗ್ ಮಾಡ್ತಿದ್ದಾರೆ. ಅದಕ್ಕೆ ಹೆಲ್ಪ್ ಆಗಿ ನಾನು ಮತ್ತೆ ಸನ್ನು ಮಾಡ್ತೀವಿ. ಮತ್ತೆ ಸನ್ನು ಕೂಡ ಒಂದು ಪ್ರಿಪೇರ್ ಮಾಡ್ತಾರೆ ಗೀ ರೈಸ್ನ. ಸೊ ಅದಕ್ಕೆ ಕಾಂಬಿನೇಷನ್ ಇರೋದನ್ನ ಮೇಯ್ನ್ ಆಗಿ ಪ್ರಿಪೇರ್ ಮಾಡ್ತಿರೋದು ಧನ್ಯ ಅವರು. ನೋಡೋಣ ಇವತ್ತು ಯಾವ ಥರ ಮಾಡ್ತಾರೆ ರೆಸಿಪಿ ಅಂತ. ನಾವು ಆಲ್ರೆಡಿ ಒನ್ ಟೈಮು ಟೇಸ್ಟ್ ಮಾಡಿದ್ದೀವಿ. ಸನ್ನುಗೆ ಅದು ಫೇವ್ರೇಟ್ ಅಂತೆ. ಸೊ ನಾನು ಒನ್ ಟೈಮು ಇವ್ರ ಮನೇಲಿದ್ದಾಗ ನನಗೆ ಮಾಡಿಕೊಟ್ಟಿದ್ರು, ತುಂಬಾ ಇಷ್ಟ ಆಯಿತು. ನಾನು ಅವತ್ತೇ ಕೇಳ್ಕೊಂಡೆ ವ್ಲಾಗಲ್ಲಿ ಇದನ್ನು ಒಂದಿನ ಮಾಡಿ ನೀವು ಅಂತ. ಸೊ ಅದಕ್ಕೋಸ್ಕರ ಇವತ್ತು ಧನ್ಯ ಅವ್ರು ಮಾಡ್ತಿದ್ದಾರೆ. ಮಾಡ್ತೀರಮ್ಮ ಇವತ್ತು? ಮಾಡ್ತೀನಿ, ಅಂದ್ರೆ ನನ್ನ ಸ್ಟೈಲಲ್ಲಿ ಮಾಡ್ತೀನಿ. ಹಾಂ ಗೈಸ್, ಇವ್ರ ಸ್ಟೈಲಲ್ಲಿ ಅಂದರೆ ಇವ್ರ ಸೈಡ್ ಸ್ಟೈಲಲ್ಲಿ ಇವರು ಪ್ರಿಪೇರ್ ಮಾಡ್ತಾರೆ. ಇವತ್ತು ನಮ್ಮನೇಲಿ ಇರೋ ಕಾರಣ ನಮಗೆ ಧನ್ಯ ಅವರು ಇವತ್ತಿನ ಊಟ ಅಂದರೆ ಭೋಜನವನ್ನು ನಮಗೆ ಮಾಡಿ ಕೊಡುತ್ತಾರೆ. ನಾನು ಏನ್ ಮಾತಾಡ್ತೀರಾ? ಮಾತಾಡಿ. ನೀವೇನ್ ಗೀ ರೈಸ್ ಮಾಡ್ತೀರಲ್ಲ ಅದ್ರ ಬಗ್ಗೆ ಹೇಳಿ ಸ್ವಲ್ಪ. ಅದು ಅವ್ರಿಗೆ ತೋರಿಸ್ಕೊಡ್ತೀನಿ ಯಾವ ತರ ಮಾಡ್ತೀನಿ ಅಂತ. ಗೈಸ್, ಇವ್ರ ಸ್ಟೈಲ್ ಅಲ್ಲಿ ಗೀ ರೈಸ್ ಹೇಗ್ ಮಾಡೋದು ಮತ್ತೆ ಇವ್ರ ಸ್ಟೈಲ್ ಅಲ್ಲಿ ಏನದು ಮಾಡ್ತಿರೋದು ನೀವು? ಚಿಕನ್ ಚಿಲ್ಲಿ ಹೇಗ್ ಮಾಡೋದು ಅನ್ನೋದನ್ನ ಇದ್ರಲ್ಲೇ ತಿಳಿಸ್ಕೊಡ್ತಾರೆ. ವೆಜ್ ಲವರ್ಸು ಬೇಜಾರು ಮಾಡ್ಕೋಬೇಡಿ. ಇವ್ರು ಮಾಡಿರೋ ಗೀ ರೈಸಿಗೆ ವೆಜ್ ಆಗಿ ನಿಮ್ ಸ್ಟೈಲ್ ಅಲ್ಲಿ ತಿನ್ನಿ ಸಾಕು. ಮೊಸರಲ್ಲಿ ಅಷ್ಟು ಟೇಸ್ಟ್ ಇರಲ್ಲ, ಬಟ್ ಅವ್ರ ಸ್ಟೈಲ್ ಅಲ್ಲಿ ವೆಜಿಟೇರಿಯನ್ ಅವ್ರ ಸ್ಟೈಲ್ ಅಲ್ಲಿ ವೆಜ್ ಏನಾದ್ರು ಮಾಡ್ಕೊಂಡು. ಕಚಂಬರ್ ಉಂಟಲ್ಲ? ಹಾ, ಕಚಂಬರ್. ಕಚಂಬರ್ ಅಂದ್ರೆ ಮೊಸರು ಬಜ್ಜಿ ಗೈಸ್. ಮೊಸರು ಬಜ್ಜಿನ ಅವ್ರ ಕಡೆ ಕಚಂಬರ್ ಅಂತ ಕರೀತಾರೆ. ಸೊ ನೀವು ತಪ್ಪಾಗಿ ತಿಳ್ಕೊಬೇಡಿ, ಮತ್ತೆ ಅರ್ಥ ಆಗಿಲ್ಲ ಅಂದ್ರೆ ನಾನು ನಿಮ್ಗೆ ಹೇಳಿದಷ್ಟೇ. ಗೈಸ್ ಬನ್ನಿ, ಇವಾಗ ಏನೇನ್ ತರ್ಬೇಕಮ್ಮ, ಏನೇನಿಲ್ಲ ಮನೇಲಿ? ಅದಿದೆ ಆಲ್ರೆಡಿ ನಾನು ಫೋನ್ ಅಲ್ಲಿ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಹಾ ಓಕೆ ಗೈಸ್, ಇವಾಗ ನಾನು ಮತ್ತೆ ಸಣ್ಣ ಹೋಗಿ ಹೊರಗಡೆ ಗಾಡಿಯಲ್ಲಿ ಹೋಗಿ ತಗೊಂಡ್ ಬರ್ತೀವಿ. ಧನ್ಯ ಅವರು ಅದಕ್ಕೆ ಏನೇನ್ ಬೇಕು ಅದೆಲ್ಲ ಪ್ರಿಪೇರ್ ಮಾಡ್ಕೊಂಡಿರ್ತಾರೆ. ಓಕೆನಾ? ರೆಡಿನಾ? ಗೈಸ್ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಹಾ ಹೇಳಿ ಸಣ್ಣ ಅವ್ರು, ಏನೇನ್ ಬೇಕು? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತೆ ಚಿಕನ್ ಚಿಲ್ಲಿ ಪೌಡರು, ಟೊಮೆಟೊ ಸಾಸ್ ಬೇಕು, ಮತ್ತೆ ಸೋಯಾ ಸಾಸ್ ಬೇಕು, ಮತ್ತೆ ಕ್ಯಾಪ್ಸಿಕಮ್ ಬೇಕು, ಮತ್ತೆ ಕಾಯಿ ಮೆಣಸು ಬೇಕು. ಕಾಯಿ ಮುಂಚಿ ಅಂದ್ರೆ ತುಳು ಅಲ್ಲ. ಕಾಯಿ ಮೆಣಸು ಬೇಕು, ಮತ್ತೆ ಈರುಳ್ಳಿ ಅಷ್ಟೇ. ಬಾಕಿ ಎಲ್ಲ ಐಟಮ್ ಐತೆ ಇಲ್ಲಿ. ಓಕೆನಾ? ಅಷ್ಟೇನಾ ಧನ್ಯ ಅವರೇ? ಮತ್ತೆ ಇನ್ನೊಂದ್ಸರಿ ಹೇಳಿ. ಇನ್ನೊಂದ್ಸರಿ ಏನಾದ್ರು ನಮ್ಗೆ ಹೇಳಿದ್ರೆ ನೀವೇ ಹೋಗ್ತಾ ಬರ್ಬೇಕು. ಎಲ್ಲ ಕರೆಕ್ಟ್ ಆಗಿ ನಾನು ಹೇಳಿದ್ದೀನಿ ಸಣ್ಣೊಟ್ಟಿಗೆ. ಅವಳು ತಗೊಂಡು ಮತ್ತೆ ಕೋಳಿ ಪೀಸ್ ಚಿಕ್ಕ ಚಿಕ್ಕದಾಗಿ ಬೇಕು. ಓಕೆ. ಸ್ಕಿನ್ ಔಟ್. ಸ್ಕಿನ್ ಔಟಾ? ಸ್ಕಿನ್ ಇರ್ಬೇಕು. ಸ್ಕಿನ್ ಔಟ್. ಚಿಲ್ಲಿಗೆ ಯಾರಾದ್ರೂ ಸ್ಕಿನ್ ಹಾಕ್ತಾರಾ? ಹೌದಾ? ಚೂರಿ ನಾವು ತಿನ್ನೋದು ಯಾವ್ದೋ ಸ್ಕಿನ್ ಔಟಾ? ಸ್ಕಿನ್ ಅದೇ ಸ್ಕಿನ್ ಇರ್ಲೇಬೇಕು ತಾನೆ? ಅಂದ್ರೆ ಚಿಲ್ಲಿಗೆ ಚೆನ್ನಾಗಿರಲ್ಲ ಅಂತ ಅಷ್ಟೇ. ಚೆನ್ನಾಗಿರುತ್ತಮ್ಮ. ನಿಮ್ಗೆ ಇಷ್ಟನಾ? ಹಾಕು, ಪರವಾಗಿಲ್ಲ. ಸ್ಕಿನ್ ಇರ್ಲಿ. ನಾವೇ ತಿನ್ನೋದಲ್ವಾ, ಪರವಾಗಿಲ್ಲ, ತಗೊಂಡ್ ಬನ್ನಿ. ಸ್ಕಿನ್ ಇರೋದಿಲ್ಲ, ಅವ್ರು ತಿನ್ನಿ ಬಿಡು. ಹಾ ಖುಷಿ. ಗೈಸ್, ಸಣ್ಣ ಗಾಡಿ ತೆಗಿತಾ ಇದ್ದಾರೆ. ನಾನು ಮತ್ತೆ ಸಣ್ಣ ಇವಾಗ ಏನೇನು ಐಟಮ್ಸ್ ಹೇಳಿದ್ದಾರೆ ಅದನ್ನೊಂದು ಬಿಡದೆ ತಗೊಬರ್ಬೇಕು. ಅಕಸ್ಮಾತ್ ಏನಾದರೂ ನೆಕ್ಸ್ಟ್ ಐಟಮ್ ಏನಾದರೂ ಇಲ್ಲ ಅಂತ ಧನ್ಯ ಹೇಳಿದ್ರೆ ಧನ್ಯನೇ ಕಳಿಸ್ತೀವಿ. ನಾವಿವಾಗ ಕೋಳಿ ತರೋಕೆ ಕೋಳಿ ಹತ್ರ ಬಂದ್ವಿ ನೋಡಿ. ಕೋಳಿ ಫಾರಮ್ ಹತ್ರ ಬಂದ್ವಿ. ಸೊ ಮುನ್ನು ಇವಾಗ ಹೋಗಿದ್ದಾರೆ, ಕೋಳಿ ತಗೊಳಕ್ಕೆ ಹೋಗಿದ್ದಾರೆ. ಬನ್ನಿ ಹೋಗೋಣ. ಗೈಸ್, ಚಿಕನ್ನು ಆರ್ಡ್ರ್ ಮಾಡಿ ಕೊಟ್ಟಿದ್ದೀವಿ, ವೆಯ್ಟ್ ಮಾಡ್ತಾ ಇದ್ದೀವಿ, ಇನ್ನೂ ಬಂದಿಲ್ಲ. ಸಣ್ಣ ನೋಡಿ ಇಲ್ಲೇ ಕೂತಿದ್ದಾರೆ. ಗೈಸ್, ಫೈನಲಿ ಚಿಕನ್ ತೊಗೊಂಡು ಬಂದ್ವಿ. ತರಕಾರಿ ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ ಸಣ್ಣ. ತೊಗೊಂಡು ಬರಲಿ. ನಮಗೆ ಎಲ್ಲ ಐಟಮು ಸಿಕ್ತು. ಧನ್ಯ ಅವ್ರು ಹೇಳಿದ್ದು ಒಂದೇ ಒಂದು ಚಿಕನ್ ಚಿಲ್ಲಿ ಪೌಡರ್ ಸಿಕ್ಕಿಲ್ಲ. ಅಂದರೆ ಇವ್ರ ಸೈಡ್ ಜಾಸ್ತಿ ಸಿಗುತ್ತೆ, ಅದು ನಮ್ಮ ಸೈಡ್ ಕಮ್ಮಿನೇ ಸಿಗೋದು. ಸೊ ಕೆಲವೊಂದು ಅಂಗಡಿಗಳಲ್ಲಿ ಮಾತ್ರ ಸಿಗುತ್ತೆ. ಎಷ್ಟೇ ಹೊತ್ತಾದರೂ ಪರವಾಗಿಲ್ಲ, ಹುಡುಕಿ ತೊಗೊಂಡೋಯ್ತೀವಿ ಮನೆಗೆ. ತೊಗೊಂಡು ಡೈರೆಕ್ಟ್ ಮನೆಗೆ ಹೋಗೋಣ. ಗೈಸ್, ಫೈನಲಿ ಮನೆಗೆ ಬಂದ್ವಿ. ಸೊ ಇಲ್ಲಿ ನಮಗೆ ಫೈನಲಿ ಚಿಕನ್ ಚಿಲ್ಲಿ ಸಿಗಲೇ ಇಲ್ಲ. ಚಿಕನ್ ಮಂಚೂರಿಯನ್ ಸಿಕ್ತು. ಸೊ ಧನ್ಯನಿಗೆ ಫೋನ್ ಮಾಡಿ ಹೇಳಿದ್ವಿ ಚಿಕನ್ ಚಿಲ್ಲಿ ಸಿಕ್ಕಿಲ್ಲ ಅಂತ. ಅಂದರೆ ಇವ್ರ ಸೈಡ್ ಜಾಸ್ತಿ ಚಿಕನ್ ಚಿಲ್ಲಿ ಮಾಡ್ತಾರೆ ಗೈಸ್, ನಮ್ಮ ಸೈಡ್ ಯಾರು ಚಿಕನ್ ಚಿಲ್ಲಿ ಮಾಡಲ್ಲ. ಸೊ ಅದಕ್ಕೋಸ್ಕರ ಅದನ್ನು ಸ್ಪೆಷಲಾಗಿ ಮಾಡಿಸೋಣ ಅಂತ ಅಂದ್ಕೊಂಡೆ. ಬಟ್ ಮಂಚೂರಿಯನ್ ಸಿಕ್ತು ಮತ್ತು ಚಿಕನ್ ಮಸಾಲ ಸಿಕ್ತು. ಸೊ ಇವೆರಡನ್ನ ಮಿಕ್ಸ್ ಮಾಡಿದ್ರೆ ಸೇಮ್ ಸ್ವಲ್ಪ ಚಿಕನ್ ಚಿಲ್ಲಿ ಥರನೇ ಟೇಸ್ಟ್ ಬರುತ್ತೆ. ನಿಮ್ಮನೆ ಸೈಡ್ ಏನಾದರೂ ನಿಮಗೆ ಚಿಕನ್ ಚಿಲ್ಲಿ ಬೇಕಿದ್ದರೆ ಚಿಕನ್ ಚಿಲ್ಲಿನ ಆರ್ಡರ್ ಮಾಡ್ಕೊಳ್ಳಿ. ಸಾರಿ ಧನ್ಯ ಅವರೇ, ತಗೊಬರೋಕ್ಕಾಗಿಲ್ಲ. ಹಾಂ ಗೈಸ್, ಝೆಪ್ಟೋದಲ್ಲಿದೆ, ನೀವು ಆರ್ಡರ್ ಮಾಡ್ಕೊಬೋದು. ಇವಾಗ ತಾನೇ ಜಸ್ಟ್ ಆನ್ಲೈನಲ್ಲಿ ನೋಡಿದ್ವಿ, ಝೆಪ್ಟೋದಲ್ಲಿದೆ. ಎಲ್ಲ ಐಟಮ್ಸ್ ಇಟ್ಕೊಂಡಿದೀವಿ ಇಲ್ಲಿ. ಧನ್ಯ ಅವರೇ, ಇತ್ತಂದಿದೀವಿ ನೋಡಿ, ಚಿಕನ್ ಮಂಚೂರಿಯನ್ನು ಮತ್ತೆ ಚಿಕನ್ ಮಸಾಲ, ಇವೆರಡನ್ನ ಮಿಕ್ಸ್ ಮಾಡಿ ಏನೋ ಒಂದು ಸಾಧನೆ ಮಾಡಿ. ಚಿಕನ್ ತಗೊಂಡ್ ಬಂದಿದ್ದೀರಲ್ವಾ, ಇದನ್ನ ಚಿಕ್ಕ ಚಿಕ್ಕ ಪೀಸ್ ಮಾಡ್ಬೇಕು. ಯಾಕಂದ್ರೆ ಬೆಸ್ಟ್ ಚಿಕನ್ ಪೀಸ್ ಅಂದ್ರೆ ಚಿಕ್ಕ ಚಿಕ್ಕದು. ಓಕೆ ಗೈಸ್, ತುಂಬಾ ಶಾರ್ಟ್ ಆಗಿ ಪೀಸ್ಗಳು ಮಾಡ್ಕೊಳ್ಳಿ.
ಅಂದ್ರೆ ಚಿಕನ್ ಚಿಲ್ಲಿಗೆ ಚೆನ್ನಾಗಿ ಬೆಂದಿರುತ್ತೆ ಮತ್ತೆ ಗೋಬಿ ಮಂಚೂರಿ ಫೀಲ್ ಕೊಡುತ್ತೆ. ಹಾ ನೆಕ್ಸ್ಟ್ ಏನಂದ್ರೆ ಸ್ಕಿನ್ ಬೇಡ ಇವ್ರಿಗೆ ಇಷ್ಟ ಅಂತ ಹೇಳಿ ನಾನು ಓಕೆ ಅಂತ ಹೇಳಿದ್ದೀನಿ ಅಂತ ಅಷ್ಟೇ. ಯಾರ್ಯಾರು ಸ್ಕಿನ್ ಇಷ್ಟ ಇರುತ್ತೆ ಅವ್ರ ಸ್ಕಿನ್ ತಿನ್ನಿ ಗಾಯ್ಸ್, ಇಷ್ಟ ಇಲ್ಲದೆ ಇರೋರು ಸ್ಕಿನ್ ಔಟ್ ಹೊಡ್ಸ್ಕೊಳ್ಳಿ ಅಷ್ಟೇ. ನಿಜವಾಗ್ಲಿ ಯಾಕಂದ್ರೆ ಕೊಲೆಸ್ಟ್ರಾಲ್ ಅದ್ರಲ್ಲಿ ಓಕೆ ಗೊತ್ತಾಯ್ತಾ, ಅದಕ್ಕೋಸ್ಕರ ಇದನ್ನ ವಾಶ್ ಮಾಡಿ ನಾನು ಇದನ್ನ ಬೇಯೋಕೆ ಇಡ್ತೀನಿ. ಸರಿನಾ? ಚೆನ್ನಾಗಿ ಗಾಯ್ಸ್ ಫಸ್ಟ್ ವಿಧಾನ ಚಿಕನ್ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋದು. ನಮ್ ಸಣ್ಣ ಅವರು ನೋಡಿ ಗೀ ರೈಸಿಗೆ ರೆಡಿ ಮಾಡ್ತಾ ಇದ್ದಾರೆ. ಅಂದ್ರೆ ಸಣ್ಣ ರೈಸು, ಅಕ್ಕ ಅದಕ್ಕೆ ನೆಂಚ್ಕೊಳ್ಳೋಕೆ ಚಿಕನ್ ಚಿಲ್ಲಿ ಮಾಡ್ತಿರೋದು. ದೊಡ್ಡ ಕುಕ್ಕರ್ ಫ್ರೀ. ಇಬ್ರು ಸೇರಿ ಇವತ್ತು ನಮ್ಮ ಮನೇಲಿ ಕುಕಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಅಯ್ಯೋ ಏನು ದೊಡ್ಡ ಕುಕ್ಕರ್ ರೆಡ್ ಕಲರ್ದ ಇದೆ ಯೂಸ್ ಮಾಡ್ಕೊ. ಸಣ್ಣ ಗೀ ರೈಸ್ ಮಾಡ್ಬೇಕಂದ್ರೆ ಫಸ್ಟ್ ಅನ್ನಕ್ಕೆ ಇಟ್ಕೋಬೇಕಾಯ್ತಾರ. ನೀಟಾಗಿ ವಾಶ್ ಮಾಡ್ಕೊಂಡು ಗೈಸ್ ಅಕ್ಕಿನ ನೀಟಾಗಿ ವಾಶ್ ಮಾಡಿ. ಎಷ್ಟು ಪಾವ್ ಇಟ್ಟಿದ್ದೀರಾ? 3.5 ಪಾವ. ಗೈಸ್ ಹೋದ್ಸಲಿ ಸಣ್ಣ ನನಗೆ ಮಾಡಿಕೊಟ್ಟಿದ್ರು, ಮಸ್ತಾಗಿತ್ತು ಗೀ ರೈಸು. ಆ ವ್ಲಾಗ್ನ ನೀವು ನೋಡಿದ್ದೀರಾ, ಒಂದು ಸರ್ಪ್ರೈಸ್ ವ್ಲಾಗ್ನ ಮಾಡಿದ್ರು. ಅದರಲ್ಲಿ ನಾನು ಆಫೀಸಿಂದ ಬಂದಿದ ತಕ್ಷಣ ಸಣ್ಣ ಮಾಡಿದ್ರು ಪ್ರಿಪೇರು ಗೀ ರೈಸು. ಅವಾಗಲೇ ಸಣ್ಣ ಮಾಡಿದ ಗೀ ರೈಸ್ನ ನಾನು ತಿಂದಿದ್ದು, ಸಖತ್ತಾಗಿ ಮಾಡಿದ್ರು. ಮತ್ತೆ ಓರಿಯೋ ಮಿಲ್ಕ್ ಶೇಕ್ ಕೂಡ ಮಾಡಿದ್ರಪ್ಪ ಸಣ್ಣ ಅವರು. ಆ ವ್ಲಾಗ್ ತುಂಬಾ ಹಳೇದು, ಅವ್ರು ಹೆಂಗ್ ಹುಡುಕ್ತಾರೆ ಹೇಳಿ. ಗೈಸ್ ರೈಸ್ ನ ಇಡ್ತಾ ಇದಾರೆ. ಕ್ಲೋಸ್ ಮಾಡಂಗಿಲ್ವಾ ಸಣ್ಣ? ಇಲ್ಲ, ಅದಕ್ಕಿನ್ನ ಏನೇನೋ ಹಾಕ್ಬೇಕು. ಹೌದಾ? ಗೈಸ್ ನೋಡಿ ಗೈಸ್ ಅಡಿಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಲಿಪ್ಸ್ಟಿಕ್ ಹಾಕೊಂಡು ನಿಂತಿದ್ದಾರೆ. ಧನ್ಯ ಏನ್ಮಾ ನೀನು ರೆಸಿಪಿ ಮಾಡ್ತೀನಿ ಅಂತ ಹೇಳಿ? ಮತ್ತೆ ಲಿಪ್ ಬಾಮ್ ಬಂದೆ ನೋಡಿ ಗೈಸ್. ಏನೋ ಒಂದು ಹಾಕೊಳಕ್ ಬಂದಿದ್ದೀರ ತಾನೆ, ಬನ್ನಿ ಫಸ್ಟ್ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ರೆಸಿಪಿ ಮಾಡ್ತೀರಾ ಅಂತ. ಗೈಸ್ ನೋಡಿ ಗೈಸ್ ಫಸ್ಟ್ ಸಣ್ಣ ಸೇಮ್ ರೈಸಿಗೆ ಹೆಂಗ್ ರೆಡಿ ಮಾಡ್ಕೋಬೇಕು ಹಂಗೆ ರೆಡಿ ಮಾಡ್ಕೊಂಡು ಅದನ್ನ ಹಚ್ಚಿಟ್ಟಿದ್ದಾರೆ. ಅದಾದ್ಮೇಲೆ ನಂದಿನ ತುಪ್ಪ ಇದೆ, ಬಟ್ ಇದ್ರಲ್ಲಿ ಸ್ವಲ್ಪ ಇದೆ, ಇದನ್ನು ಫಸ್ಟ್ ಹಾಕೋತೀನಿ. ಸರಿನಾ? ಗೈಸ್ ತುಪ್ಪ ಹಾಕ್ಬೇಕು. ಎಷ್ಟು ಹಾಕ್ಬೇಕು ಮಾ ತುಪ್ಪ? ಅದು ಗೊತ್ತಾಗುತ್ತೆ, ಯಾಕಂದ್ರೆ ಗೀ ರೈಸ್ ಅಲ್ವಾ, ಗೀನ್ಲೇ ಮಾಡೋದು ಗೀ ರೈಸ್. ಗೊತ್ತಾಯ್ತು. ಎಷ್ಟು ತುಪ್ಪ ಹಾಕ್ಬೇಕು? ನಾನು ಇದ್ರಲ್ಲಿ ಸ್ವಲ್ಪ ಇದೆ ಅಂತ ಹೇಳ್ಬಿಟ್ಟು ಹಂಗೆ ಹಾಕ್ತಿದ್ದೀನಿ, ಅಂದಾಜಿಗೆ ಹಾಕ್ತಾ ಇದ್ದೀನಿ. ಒಂದು 3-4 ಸ್ಪೂನ್ ಹಾಕೊಂಡ್ರೆ ಓಕೆ. ಓಕೆ. ಹಾಕಿದಷ್ಟು ಚೆನ್ನಾಗೇ ಇರುತ್ತೆ. ಗೈಸ್ ನೀವು ಎಷ್ಟು ಹಾಕ್ತೀರಾ ಅಷ್ಟು ಟೇಸ್ಟ್ ಕೊಡುತ್ತೆ. ಯಾರ್ಯಾರಿಗೆ ತುಪ್ಪ ಇಷ್ಟ ಅವರು ಜಾಸ್ತಿ ಹಾಕೊಳ್ಳಿ, ತುಪ್ಪ ಇಷ್ಟ ಇಲ್ಲದೆ ಇರೋರು ಮೀಡಿಯಮ್ ಆಗಿ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಎಲ್ರಿಗೂ ಇಷ್ಟ ಅಲ್ವಾ? ಇಲ್ಲಿ ನಮ್ಮ ಆಲ್ಮೋಸ್ಟ್ ಎಲ್ಲರಿಗೂ 4 ಜನಕ್ಕೂ ಇಷ್ಟ. ಆದ್ಮೇಲೆ ಚಕ್ಕೆ ಮತ್ತೆ ಲವಂಗ ಕೂಡ ಹಾಕೋಬೇಕು ಅಲ್ವಾ ಸಣ್ಣ? ನೋಡಿ ರೆಡಿ ಮಾಡ್ಕೋತಾ ಇದ್ದಾರೆ. ಗೀ ರೈಸು ಪ್ರಿಪೇರ್ ಆಗ್ತಾ ಇದೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಗೀ ರೈಸ್ ಪ್ರಿಪೇರ್ ಮಾಡ್ತಾ ಇರೋದು ಸಣ್ಣ. ಓ ಇದು ಗೋಡಂಬಿ ಹಾಕ್ತಿದ್ದಾರೆ ಟೇಸ್ಟಿಗೆ ಅದು. ಗೈಸ್ ಇದು ನೀವು ಹಾಕೊಂಡ್ರೆ ಹಾಕೊಬೋದು, ಬಿಟ್ರೆ ಬಿಡ್ಬೋದು ಗೋಡಂಬಿನ. ಗೋಡಂಬಿ ಹಾಕಿದ್ರೆ ಚೆನ್ನಾಗಿರುತ್ತೆ ಗೀ ರೈಸು. ಹಾಕ್ತಾರೆ ಬಟ್ ಹಾಕೊಂಡ್ರು ಹಾಕೋಬೋದು, ಬಿಟ್ರೆ ಬಿಡ್ಬೋದು, ಏನಾಗಲ್ಲ. ನೀವೇನಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದೀರಾ? ಅಡುಗೆ ಮಾಡೋದೇ ಇಲ್ಲ ಅಂತ ಡಿಸೈಡ್ ಮಾಡಿದ್ದೀರಾ? ಓ ಇಬ್ರಿಗೂ ಕ್ಲಾಶ್ ಆಗುತ್ತೆ ಗಾಯ್ಸ್, ಇಬ್ರು ಕಿತ್ತಾಡ್ತಾರೆ ಅದಕ್ಕೆ ಇಬ್ರು. ಹೇಳ್ಮ, ನಾನು ಆ ಕಡೆ ಹೋಗ್ಬಿಟ್ಟು ಬರೋಷ್ಟ್ರಲ್ಲಿ ಆಗ್ಲೇ ಏನೋ ಇದ್ ಮಾಡ್ಕೊಂಡಿದ್ದಾರೆ. ಫಸ್ಟ್ ನೀನ್ ಮಾಡು, ಇಲ್ಲ ನಾನ್ ಮಾಡ್ತೀನಿ ಅಂತ ಇದ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಧನ್ಯ ಅವರು ಫಸ್ಟ್ ನೀನ್ ಮಾಡ್ಬೇಡಮ್ಮ, ಆಮೇಲೆ ನಾನು ಚಿಲ್ಲಿ ರೆಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ದ್ರಾಕ್ಷಿ ಲೇಟ್ ಆದ್ರೂ ಪರವಾಗಿಲ್ವಾ? ಓಕೆ ಗೈಸ್ ವೆಯ್ಟ್ ಮಾಡಿ ಗೈಸ್. ಧನ್ಯ ಅವ್ರ ರೆಸಿಪಿ ಬೇಕು ಅಂತ ಅಂದ್ರೆ ಸ್ವಲ್ಪ ವೆಯ್ಟ್ ಮಾಡ್ಬೇಕಾಗುತ್ತೆ. ಏನಕ್ಕಂದ್ರೆ ಇವಾಗ ಅಡುಗೆ ಮನೆ ಸಣ್ಣ ಬಾಡಿಗೆಗೆ ತಗೊಂಡಿದ್ದಾರೆ. ಎಲ್ಲ ಆಯ್ತು, ಚಕ್ಕೆ ಲವಂಗ ಮತ್ತೆ ಎಲೆ ಬರುತ್ತೆ, ಆ ಎಲೆ ಮತ್ತೆ ದ್ರಾಕ್ಷಿ ಗೋಡಂಬಿ, ಒಂದು ಬಾಕಿ ಉಪ್ಪು. ಗಾಯ್ಸ್ ಹಿಂಗ್ ಬೇಯ್ತಾ ಇರ್ಬೇಕಾದ್ರೆ ನೀವು ಉಪ್ಪು ಹಾಕೊಬೇಕು, ಏನಕ್ಕಂದ್ರೆ ನೀರಿದ್ರೆ ಉಪ್ಪು ಚೆನ್ನಾಗಿ ರೈಸ್ಗೆ ಹಿಡಿಯುತ್ತೆ ಅಲ್ವಾ ಅಮ್ಮ? ಚೂರಿ ಬಂದು ನೋಡ್ತಾ ಇದ್ದಾನೆ ಏನ್ ಮಾಡ್ತಿದ್ದಾರೆ ಇವರು ಅಂತ. ಅಲ್ಲ ಭಯ ಆಗ್ತೈತೆ, ಇದನ್ನ ತಿಂದ್ರೆ ನಾನು ಬದುಕ್ತೀನಿ ಅಂತ ಅವನು. ಇವತ್ತಂತೂ ರಜೆ ಹಾಕಿದ್ಯಾ, ನಾಳೆನೂ ರಜೆ ಹಾಕ್ಬೇಕಂತ ಟೆನ್ಷನ್ ಅಲ್ಲಿದ್ದಾರೆ. ಅದು ತುಪ್ಪ ಬೇರೆ, ಇದು ಲೂಸ್ ಮೋಷನ್ ಜಾಸ್ತಿ ಆಗುತ್ತೆ. ಪಾಪಮ್ಮನ ಎದುರಿಸ್ಬೇಡಿ ಅವನ್ಗೆ. ಏನಕ್ಕೆ ಹಂಗಂದ್ರೆ ಅಷ್ಟೊಂದು ಇದಾಗ್ ಮಾಡ್ತೀರಾ ನೀವು? ಜನಗಳು ಭಯ ಬೀಳ್ತಾ ಇದಾರೆ ಇದನ್ನ ಕೇಳಿ. ಇಲ್ಲ ಚೆನ್ನಾಗಿ ಮಾಡ್ತೀನಿ. ಚೆನ್ನಾಗಿ ಮಾಡ್ತೀರಲ್ವಾ? ತಿಂದಿದ್ದೀನಿ ಮೇಡಮ್, ನಾನು ತಿಂದು ಬದುಕಿದ್ದೀನಿ ಕಣ, ಅದನ್ನ ತಿಂದಿದ್ದೆ ಅವತ್ತು. ಆಯ್ತು, ನನ್ನ ಕೆಲಸ ಮುಗಿತೀನಿ, ಕ್ಲೋಸ್ ಮಾಡಿ ನಾನು ಹೊರಗಡೆ ಹೋಗ್ತೀನಿ. ಮತ್ತೆ ಅಕ್ಕ ಚಿಲ್ಲಿ ಸ್ಟಾರ್ಟ್ ಮಾಡ್ತಾಳೆ. ಎಷ್ಟು ಟೈಮ್ ಇಡ್ಬೇಕು ಮಾತರ? ಕುಕ್ಕರ್ ಕ್ಲೋಸ್ ಮಾಡಿ ಎಲ್ಲ ಹಾಕಿದ್ಮೇಲೆ ಮಿನಿಮಮ್ 15 ಬೇಕೇ ಬೇಕು. 15 ಬೇಡ ಅಕ್ಕ, 15 ಬೇಕು. ನನ್ಗೆ ಗೊತ್ತು. 3 ಪಾವ್ ಇಟ್ಟಿದ್ದೀರಮ್ಮ? 3 ಪಾವ್ ಇಟ್ಟಿದ್ದೀನಿ.
ಇಟ್ಟಿದ್ದೀನಿ, ಬಟ್ ಇದ್ರಲ್ಲಿ ಬೇಗ ಆಗುತ್ತೆ ಅಲ್ಲ ನಂಗೆ ಗೊತ್ತು. ಅದೇನಂದ್ರೆ 1 ವಿಸಿಲ್ ಆಗುತ್ತೆ ಗೊತ್ತಾ, ಅದಕ್ಕಿಂತ ಮುಂಚೆನೆ ಸ್ವಲ್ಪ ಆಫ್ ಮಾಡಬೇಕು. ಮತ್ತೆ ಆ ಹಬೆಯಲ್ಲೇ ಅದು ಬೇಯಬೇಕು ಸ್ವಲ್ಪ ಹೊತ್ತು, ಇಲ್ಲಾಂದ್ರೆ ಸ್ವಲ್ಪ ಮಡ್ಡಿ ಆಗುತ್ತೆ ಓಕೆ. ಅದಕ್ಕೆ. ನಿನ್ ಬಾಡಿಗೆ ಟೈಮ್ ಮುಗೀತು ಗೈಸ್. ಇವಾಗ ಇವರು ರೆಂಟ್ ತಗೊಂಡಿದ್ದಾರೆ ಇವಾಗ ಅಡಿಗೆ ಮನೆನ. ಕೋಳಿ ಚಿಲ್ಲಿ ತಿನ್ನೆ ಕುಳ್ಳಿ. ಚಿಲ್ಲಿ ಚಿಕನ್ ಜೊತೆ ಗೀ ರೈಸ್ ಇದಕ್ಕೆ ಸಿಗ್ಬೇಕು ಫಸ್ಟ್ ಪ್ರೈಸ್. ನಾನ್ ತಿಂತೀನಿ ಕೋಳಿ, ಎಲ್ಲಾರು ತಿಂದ್ರೆ ಖಾಲಿ. ಪಾಡಂತು ನಂದಿ